ವೆಲ್ಕಮ್ ಟು ದ ಕ್ಲಾಸ್ ಆಲ್ ಆಫ್ ಯು. ನಾವಿವತ್ತು ಹೊಸ ಕಾನ್ಸೆಪ್ಟನ್ನ ಸ್ಟಡಿ ಮಾಡ್ತೀವಿ. ಆ ಹೊಸ ಕಾನ್ಸೆಪ್ಟ್ ಯಾವ್ದು ಗೊತ್ತಾ? ಹೆಸರು ಒಂದ್ಸತ ಓದ್ಬಿಡೋಣ ಅಂತ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್. ನಾವು ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅನ್ನ 7th ಸ್ಟಡಿ ಮಾಡೀವಿ, 8th ಮಾಡೀವಿ, 9th ಮಾಡೀವಿ. ಈಗ 10th ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಟ್ರಿಗ್ನೋಮೆಟ್ರಿ ಒಳಗೆ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ನಾವೇನ್ ಮಾಡ್ತೀವಿ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಹೆಂಗ್ ಯೂಸ್ ಮಾಡ್ತೀವಿ ನೋಡ್ರಿ. ಈಗ ನಮ್ಗೆಲ್ರಿಗೂ ಒಂದು ವಿಷಯ ಗೊತ್ತು. ಆ ವಿಷಯ ಏನಂತ ಹೇಳಿ ನಿಮ್ಮನ್ನ ಕೇಳ್ತೀನಿ. ಟ್ರಯಾಂಗಲ್ದಾಗ ಎಷ್ಟು ಆಂಗಲ್ಸ್ ಇರ್ತಾವ? 3 ಆಂಗಲ್ಸ್ ಇರ್ತಾವ, ರೈಟ್? ಟ್ರಯಾಂಗಲ್ದಾಗ ಇರೋ 3 ಆಂಗಲ್ಸ್ ಅನ್ನ ಕೂಡಿಸಿದ್ರ ಆನ್ಸರ್ ಎಷ್ಟು ಬರುತ್ತಾ? 180 ಡಿಗ್ರಿ ಬರುತ್ತಾ, ಕರೆಕ್ಟ್? ಹಂಗಂದ್ರ ನೀವು ವಿಚಾರ ಮಾಡ್ರಿ. ಈಗ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಐತಿ. ಯಾವುದು? ಎ ಬಿ ಸಿ, ವಿಚ್ ಈಸ್ ರೈಟ್ ಆಂಗಲ್ಡ್ ಅಟ್ ಬಿ. ರೈಟ್ ಆಂಗಲ್ ಅಟ್ ಬಿ ಅಂದ್ರೆ ಮೀನಿಂಗ್ ಏನ್ ಗೊತ್ತಾ? ಬಿ ಅಲ್ಲಿ ಇರುತ್ತಲ್ಲ, ಅಲ್ಲಿ ಆಂಗಲ್ ಎಷ್ಟು ಇರುತ್ತೆ? 90 ಡಿಗ್ರಿ ಇರುತ್ತೆ. ಫಸ್ಟ್ ಆಫ್ ಆಲ್, ಈ ಆಂಗಲ್ ಬಿ, ಆಂಗಲ್ ಎ, ಆಂಗಲ್ ಸಿ ಇವು ಮೂರು ಕೂಡಿಸಿದ್ರೆ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. ಬಟ್ ಆಲ್ರೆಡಿ ಆಂಗಲ್ ಬಿ ಎಷ್ಟೈತಿ? 90 ಐತಿ. ನೀವ್ ಹೇಳ್ರಿ ನಂಗ, ಹಂಗಂದ್ರ ಆಂಗಲ್ ಬಿ ಬಿಟ್ಟು ಉಳಿದಿದ್ದೆ ಆಂಗಲ್ ಎ ಮತ್ತು ಆಂಗಲ್ ಸಿ ಇವೆರಡು ಕೂಡಿಸಿದ್ರೆ ಎಷ್ಟಾಕೈತಿ? ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಕೂಡಿಸಿದ್ರೆ ಎಷ್ಟಾಗುತ್ತಾ? 90 ಡಿಗ್ರಿ ಆಕೈತಿ. ದರ್ ಇಸ್ ನೋ ಡೌಟ್ ಅಬೌಟ್ ದಟ್. ಯಾಕಂದ್ರ ಇರೋ 3 ಆಂಗಲ್ದಾಗ 190 ಐತಿ. ಇನ್ನೆರಡು ಕೂಡಿಸಿದ್ರ 90 ಆಗಬೇಕಲ್ಲ, 180 ಆಗ್ಬೇಕಂತಂದ್ರ 3 ಕೂಡಿಸಿರ. ಈಗ ನೋಡ್ರಿ, ಈಗ ಇದ್ರೊಳಗ ಆಂಗಲ್ ಸಿ ಎಷ್ಟಾಕೈತಿ? ಹಂಗಂದ್ರ 90 ಡಿಗ್ರಿ ಮೈನಸ್ ಆಂಗಲ್ ಎ ಅಂತ ಆಕೈತಿ. ಅಂದ್ರೆ ಆಂಗಲ್ ಏನ ಆ ಕಡೆ ಶಿಫ್ಟ್ ಮಾಡಿದೆ. ಈಗ ಫೈನಲಿ ಸಿಂಪ್ಲಿಸಿಟಿ ಏನ್ ಮಾಡ್ಕೋತೀನಿ ಅಂದ್ರೆ ಆಂಗಲ್ ಸಿ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಎ ಅಂತೇಳಿ ಬರ್ಕೋತೀನಿ. ಇದೊಂದು ಬಹಳ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಕ್ಕೆ ಇಂಪಾರ್ಟೆಂಟ್ ವಿಷಯ. ಆಂಗಲ್ ಸಿ ಹೆಂಗ್ ಬರ್ತೀನಿ ನಾನು? 90 ಡಿಗ್ರಿ ಮೈನಸ್ ಎ. ಹಂಗಂದ್ರೆ ಆಂಗಲ್ ಸಿ ಎಲ್ಲಿ ಐತಿ ನೋಡ್ರಿ, ಕಾಣಿಸತ್ತಲ್ಲ ಇಲ್ಲೇ. ದಿಸ್ ಈಸ್ ಆಂಗಲ್ ಸಿ. ಈ ಆಂಗಲ್ ಸಿ ನಾವು ಇನ್ನೊಂದು ರೀತಿಯೊಳಗೆ ಹೆಂಗ್ ಬರ್ದ್ವಿ? ಈಗ 90 ಡಿಗ್ರಿ ಮೈನಸ್ ಎ. ಈಗ ನಾ ಯಾಕೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಹೇಳತ್ತೀನಿ ನಿಮಗೆ? ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಯಾವ ರೀತಿ ನಾವು ಚೇಂಜ್ ಮಾಡಬಹುದು ಅದನ್ನ ನಾವಿಲ್ಲಿ ಕಲಿತೀವಿ. ಈಗ ನಾ ಏನ್ ಮಾಡ್ತೀನಿ ಗೊತ್ತಾ? ರೆಫರೆನ್ಸ್ ಆಂಗಲ್ ಅಂತ ತಗೋತೀನಿ. ರೆಫರೆನ್ಸ್ ಆಂಗಲ್ ಯಾವ್ದಂತಂದ್ರ ಆಂಗಲ್ ಸಿ. ಅದನ್ನ ಹೆಂಗ್ ಬರಿತೀವಿ ನಾವು? 90 ಡಿಗ್ರಿ ಮೈನಸ್ ಎ. ನಂಗೆ ಹೇಳ್ರಿ, ಈಗೆಲ್ರು ಬಹಳ ಕಾನ್ಶಿಯಸ್ ಆಗಿ ನೋಡ್ಬೇಕು ನೀವೆಲ್ರು ಈ ಸದ್ದ. ಆಂಗಲ್ ಸಿ ಅಂದ್ರೆ ಯಾವುದು? ಇದು ಆಂಗಲ್ ಸಿ ನ ನಾವು ಲಾಜಿಕಲಿ ವಿತ್ ದ ಹೆಲ್ಪ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಕಾನ್ಸೆಪ್ಟ್ 90 ಡಿಗ್ರಿ ಮೈನಸ್ ಎ ಅಂತ ಬರ್ದೀವಿ. 90 ಡಿಗ್ರಿ ಮೈನಸ್ ಎ ಅಂದ್ರೆ ಯಾವುದು? ಇಲ್ಲಿ ಕಾಣಿಸುತ್ತಲ್ಲ, ಇದ ಆಂಗಲ್. ಈಗ ನಾ ಏನ್ ಮಾಡ್ತೀನಿ ಅಂತಂದ್ರ ಸೈನ್ ಆಫ್, ನಾನು ಯಾವ ಆಂಗಲ್ ತಗೊಳಕತ್ತೀನಿ? ಈಗ ಈ ಆಂಗಲ್ ತಗೊಳತ್ತೀನಿ. ದಟ್ ಮೀನ್ಸ್ ಸೈನ್ ಆಫ್ 90 ಡಿಗ್ರಿ ಮೈನಸ್ ಎ ಏನಾಗುತ್ತಾ? ಫಾರ್ಮುಲಾ ನೆನಪು ಮಾಡ್ಕೋರಿ. ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ರೆಫರೆನ್ಸ್ ಆಂಗಲ್ ಮರೆಯೋಂಗಿಲ್ಲ. ರೆಫರೆನ್ಸ್ ಆಂಗಲ್ ಬಹಳ ಇಂಪಾರ್ಟೆಂಟ್. ಇಲ್ಲೈತೆ. ಇದಕ್ಕೆ ಅಪೋಸಿಟ್ ಯಾವ್ದು ಆಕೈತಿ? ಸೀದಾ ಬರ್ರಿ ಅಪೋಸಿಟ್. ಇಲ್ಲೈತೆ ನೋಡಿ, ಎ ಬಿ. ಹೈಪೋಟೆನ್ಯೂಸ್ ಯಾವಾಗ್ಲೂ ಟೆನ್ಷನ್ ತಗೊಳ್ಳೋಷ್ಟೈತಿಲ್ಲ. ಲಾಂಗೆಸ್ಟ್ ಯಾವ್ದೈತಿ ನೋಡ್ರಿ? ಎ ಸಿ. ಎ ಬಿ ಬೈ ಎ ಸಿ. ನೆನಪಿಟ್ಕೋರಿ ಎಲ್ರು, ನೆನಪಿಟ್ಕೋಬೇಕು. ಸೈನ್ ಆಫ್ 90 ಮೈನಸ್ ಎ ಮಾಡಿದ್ರೆ ಏನ್ ಬಂತು? ಎ ಬಿ ಬೈ ಎ ಸಿ ಬಂತು. ಈಗ ನಾ ಏನ್ ಮಾಡ್ತೀನಿ ಗೊತ್ತೇನ? ಕಾಸ್ ಎ ಮಾಡ್ತೀನಿ ನಾ. ಈಗ ಯಾಕೆ ಮಾಡ್ತೀನಿ ಗೊತ್ತಾಕೇತ್ ಮುಂದೆ. ಕಾಸ್ ಎ ರೆಫರೆನ್ಸ್ ಆಂಗಲ್ ಯಾವ್ದಂತಂದ್ರ ಇಲ್ಲಿ ಕಾಣಿಸತ್ತೆ ನಿಮ್ಗೆಲ್ರಿಗೂ. ಈ ಸತ ಎ ಇದೈತೆ. ರೆಫರೆನ್ಸ್ ಆಂಗಲ್ ಕಾಸ್ ಎ ನೆನಪಿಟ್ಕೋರಿ. ನೋಡ್ರಿ, ರೆಫರೆನ್ಸ್ ಆಂಗಲ್ ಚೇಂಜ್ ಆಯ್ತು. ಆಗಲೇ ರೆಫರೆನ್ಸ್ ಆಂಗಲ್ ಇದಿತ್ತು, ಈಗ ರೆಫರೆನ್ಸ್ ಆಂಗಲ್ ಇದೈತಿ. ನಾ ಆಗಲೇ ಮಾಡಿದ್ದ ಫಂಕ್ಷನ್ ಯಾವುದು? ಸೈನ್. ಈಗ ಮಾಡತ್ತಿದ್ದು ಯಾವುದು? ಕಾಸ್. ಕಾಸ್ ಎ ಏನಾಗುತ್ತಾ? ಫಸ್ಟ್ ಆಫ್ ಆಲ್ ಫಾರ್ಮುಲಾ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಅಡ್ಜಸೆಂಟ್ ಅಂದ್ರು ಒಂದ, ಬೇಸ್ ಅಂದ್ರು ಒಂದ. ಈಗ ನೋಡ್ರಿ, ಕಾಸ್ ಎ ಮಾಡತ್ತೀವಿ, ರೈಟ್? ಅಡ್ಜಸೆಂಟ್ ಯಾವ್ದಾಗುತ್ತೆ ನೋಡ್ರಿ? ಅಡ್ಜಸೆಂಟ್ ಯಾವ್ದಾಗುತ್ತಾ? ಎ ಬಿ ಆಕೈತಿ, ರೈಟ್? ನಾವೆಲ್ಲ ಮೊದಲು ಮಾಡೀವಿ ಕಾಸಿಂದೆಲ್ಲ. ಅಡ್ಜಸೆಂಟ್ ಅಂದ್ರು ಒಂದ, ಬೇಸ್ ಅಂದ್ರು ಒಂದ. ನೋಡ್ರಿ ಯಾವ್ದೈತಿ?
ಇದೈತೆ ಎ ಬಿ, ಕನ್ಫ್ಯೂಸ್ ಆಗ್ಬೇಡ್ರಿ ಒಟ್ಟು ಮತ್ತೆ. ನೆಕ್ಸ್ಟ್ ಹೈಪೋಟೆನ್ಯೂಸ್ ಅಂತೂ ಸೇಮ್ ಎ ಸಿನ, ಎ ಬಿ ಬೈ ಎ ಸಿ. ನಾನೊಂದು ವಿಷಯ ಹೇಳಕ್ ಬಂದೀನಿ ಇಲ್ಲಿ, ಆ ವಿಷಯ ಬಹಳ ಇಂಪಾರ್ಟೆಂಟ್ ಐತೆ. ನೀವು ಫಸ್ಟ್ಗೆ 90 ಮೈನಸ್ ಎ ರೆಫರೆನ್ಸ್ ಆಂಗಲ್ ತೊಗೊಂಡು ಸೈನ್ ಫಂಕ್ಷನ್ ಅಪ್ಲೈ ಮಾಡಿದ್ರ ಎ ಬಿ ಬೈ ಎ ಸಿ ಬಂತು, ಒಪ್ಕೊಂಡ್ರಲ್ಲ ನೀವೆಲ್ಲರೂ. ಆಮೇಲೆ ರೆಫರೆನ್ಸ್ ಆಂಗಲ್ ಎ ತಗೊಂಡಿನಿ, ಬಟ್ ಫಂಕ್ಷನ್ ಯಾವ್ದು ಮಾಡೀನಿ, ಕಾಸ್ ಫಂಕ್ಷನ್ ಮಾಡೀನಿ. ಏನ್ ಬಂತ ಆನ್ಸರು, ಎ ಬಿ ಬೈ ಎ ಸಿ ಬಂತು. ಈ ಎ ಬಿ ಬೈ ಎ ಸಿ ಮತ್ತು ಈ ಎ ಬಿ ಬೈ ಎ ಸಿ ಎರಡು ಸೇಮ್ ಅಲ್ಲ. ಹಂಗಂದ್ರ ಒಂದು ವಿಷಯ ಅರ್ಥ ಮಾಡ್ಕೋರಿ, ಸೈನ್ ಆಫ್ 90 ಮೈನಸ್ ಎ ಈಸ್ ನಥಿಂಗ್ ಬಟ್ ಕಾಸ್ ಎ. ಎರಡು ಸೇಮ್ ಅದು. ಸೈನ್ ಆಫ್ 90 ಮೈನಸ್ ಎ ಇಸ್ ನಥಿಂಗ್ ಬಟ್ ಕಾಸ್ ಎ. ನಾನು ಧೈರ್ಯದಿಂದ ಬರಿಬಹುದು, ಈಗ ಲಾಜಿಕಲಿ ಪ್ರೂವ್ ಮಾಡಿ ತೋರಿಸಿ ನಿಮ್ಮ ಮುಂದೆ ಡಯಾಗ್ರಾಮ್ ಹಾಕಿ ನಾನು. ದೇರ್ಫೋರ್ ಸೈನ್ ಆಫ್ 90 ಡಿಗ್ರಿ ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ. ರೈಟ್? ಇದು ಏನ್ ಕಾನ್ಸೆಪ್ಟ್ ಅಂತಂದ್ರ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೈನ್ ಆಫ್ 90 ಮೈನಸ್ ಎ ಈಕ್ವಲ್ ಟು ಕಾಸ್ ಎ. ನೆಕ್ಸ್ಟ್ ಬರಿತೀನಿ ಈಗ ನಾ ಎಲ್ಲ ಇದನ್ನೆಲ್ಲ ಒಂದ್ಸತ ನೋಡ್ಕೊರಿ ನೀವು, ನಾವು ಹೆಂಗ್ ಮಾಡೀನಿ ಅಂತ ಹೇಳಿ. ಪ್ರತಿಯೊಂದು ಫಂಕ್ಷನಿಗೂ ನೀವು ಬೇಕಾದ್ರೆ ಅಪ್ಲೈ ಮಾಡಿ ನೋಡಬಹುದು. ನಾ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್. ಈಗ ಏನ್ ಬರ್ತಿದ್ರಿ ನೀವು ಇನ್ನೇ, ಈಗ ಸೈನ್ ಆಫ್ 90 ಡಿಗ್ರಿ ಮೈನಸ್ ಎ ಈಕ್ವಲ್ ಟು ಕಾಸ್ ಎ. ರೈಟ್? ಇದು ಫಸ್ಟ್ ಸೆಟ್ ಆಫ್ ಫಾರ್ಮುಲಾ ಅಂತ ಅನ್ಕೋರಿ ನೀವೆಲ್ಲರೂ. ನೆಕ್ಸ್ಟ್ ಅದ ಕಾಸ್ ಆಫ್ 90 ಡಿಗ್ರಿ ಮೈನಸ್ ಎ ಮಾಡಿದ್ರೆ ಏನ್ ಬರುತ್ತಾ, ಸೈನ್ ಎ ಬರುತ್ತೆ. ನಾನು ನಿಮಗೆ ಹೆಂಗ್ ಮಾಡಿ ತೋರಿಸಿನಲ್ಲ, ಸೇಮ್ ಹಂಗ ನೀವು ಕಾಸಿಗೆ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ, ಎರಡರದ್ದು ಆನ್ಸರ್ ಸೇಮ್ ಬರ್ತಾವ. ಆಗ ಹೆಂಗೆ ಎ ಬಿ ಬೈ ಎ ಸಿ ಅಂತ ಏನೋ ಬಂದಿತ್ತಲ್ಲ, ಸೇಮ್ ಎರಡಕ್ಕೂ ಹಂಗ ಬರ್ತಾವ. ದಿಸ್ ಈಸ್ ಫಸ್ಟ್ ಸೆಟ್ ಆಫ್ ವ್ಯಾಲ್ಯೂ. ಸೆಕೆಂಡ್ ಮಾಡ್ರಿ, ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಎ ಈಕ್ವಲ್ ಟು ಕಾಟ್ ಎ. ರೈಟ್? ಆಮೇಲೆ ಕಾಟ್ ಆಫ್ 90 ಡಿಗ್ರಿ ಮೈನಸ್ ಎ ಈಕ್ವಲ್ ಟು ಟ್ಯಾನ್ ಎ. ಇದು ಸೆಕೆಂಡ್ ಸೆಟ್ ಆಫ್ ಫಾರ್ಮುಲಾ. ರೈಟ್? ಈಗ ನಾವೇನ್ ಮಾಡೋಣ, ಥರ್ಡ್ ಸೆಟ್ ಆಫ್ ಫಾರ್ಮುಲಾ ಮಾಡೋಣ. ಇದು ಯಾವ್ದಂದ್ರ ಸೆಕ್ 90 ಡಿಗ್ರಿ ಮೈನಸ್ ಎ ಈಕ್ವಲ್ ಟು ಕೊಸೆಕ್ ಎ. ರೈಟ್? ಆಮೇಲೆ ಕೊಸೆಕ್ 90 ಡಿಗ್ರಿ ಮೈನಸ್ ಎ ಈಕ್ವಲ್ ಟು ಸೆಕ್ ಎ. ಸೆಕ್ ಎ. ಕರೆಕ್ಟ್? ನೀವು ಎಲ್ಲದಕ್ಕೂ ಚೆಕ್ ಮಾಡ್ಬೋದು, ಏನ್ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಹೆಂಗ್ ನಿಮಗೆ ಮಾಡಿ ತೋರಿಸಿನಿಲ್ಲ ಸೈನಿಗೆ, ಮತ್ತ ನಾ ಆಕ್ಚುಲಿ ನಿಮ್ಗೆ ಇದು ಮಾಡಿ ತೋರಿಸಿನಿ. ಕಾಣಿಸತ್ತೆ ಎಲ್ಲರಿಗೂ? ನೀವು ಈ ಸದ್ದ ಪೆನ್ನು ಪೇಪರ್ ತಗೋರಿ, ರೆಫರೆನ್ಸ್ ಆಂಗಲ್ 90 ಡಿಗ್ರಿ ಮೈನಸ್ ಎ ತಗೊಂಡು ಕಾಸ್ ಫಂಕ್ಷನ್ ಮಾಡ್ರಿ, ಇದು ಬರುತ್ತೆ. ಆಮೇಲೆ ರೆಫರೆನ್ಸ್ ಆಂಗಲ್ ಎ ತಗೊಂಡು ಸೈನ್ ಫಂಕ್ಷನ್ ಮಾಡ್ರಿ, ಸೇಮ್ ಆನ್ಸರ್ ಬರುತ್ತೆ. ಹಿಂಗೆಲ್ಲ ಕಂಟಿನ್ಯೂ ಮಾಡ್ರಿ, ಎಲ್ಲಾ ಫಾರ್ಮುಲಾ ಪರ್ಫೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋ ಒಳಗ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ ಅಂತ. ಅಲ್ಲಿ ತನಕ ಗುಡ್ ಬೈ.